ಯಾರು ಹೇಳ್ತಾರೆ ಅದು ಯಾರು ಭವಿಷ್ಯ ಆ ರೀತಿ ನೀಡ್ತಾರೆ ಅವ್ರನ್ನ ಕೇಳಬೇಕು. ಅಲ್ಲ, ಎಲ್ಲಾ ವರ್ಗದ ಜನರಿಗೆ ಅನುಕೂಲ ಆಗ್ತಕ್ಕಂಥ ಬಜೆಟ್ ಆಗಿರ್ತದೆ ನನ್ನ ನಂಬಿಕೆ ಇದೆ. ಯಾರು ಆ ರೀತಿ ಭವಿಷ್ಯ ನಡೀತಾರೆ ಅವ್ರನ್ನ ಕೇಳಿ. ಒನ್ ಆಫ್ ದ ಮೋಸ್ಟ್ ಟಫೆಸ್ಟ್ ಬಜೆಟ್ ಕೂಡ ಇದೆ. ಯಾಕಂದ್ರೆ ಇಷ್ಟು ಬಜೆಟ್ಗಳು ಮೊನ್ನೆ ಮುಖ್ಯಮಂತ್ರಿಗಳು ಏನು ಮಂಡನೆ ಮಾಡಿದ್ದಾರೆ, ಇದು ಅವ್ರ ಎಕ್ಸ್ಪೀರಿಯನ್ಸ್ ಜೊತೆ ಇಷ್ಟೆಲ್ಲ ಪ್ರೋಗ್ರಾಮ್ಸ್, ಯಾಕಂದ್ರೆ ಮ್ಯಾಸಿವ್ ಪ್ರೋಗ್ರಾಮ್ಸ್ ಇದಾವೆ, ಅದರಲ್ಲಿ ಖಂಡಿತವಾಗ್ಲೂ ಇದು ಜನಪರ ಬಜೆಟ್ ಇರುತ್ತೆ. ನಾನು ಈ ಸಂದರ್ಭ ಕೇಳಿಕ್ಕೆ ಅಲ್ಲ, ಗ್ಯಾರಂಟಿ ಯೋಜನಾ ನೀವು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಅಂತ ತಗೋಬೇಕಂತ ನಾವು ಹೇಳ್ತಾ ಇದ್ದೀವಿ. ಯು ಶುಡ್ ಕನ್ಸಿಡರ್ ಇಟ್ ಆಸ್ ಅ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಓನ್ಲಿ. ಇಟ್ಸ್ ಅ ಫಾರ್ಮ್ ಆಫ್ ಡೆವಲಪ್ಮೆಂಟ್ ಓನ್ಲಿ. ಗ್ಯಾರಂಟಿ ಏನು ಎಲ್ಲಿ ಬೇಕಾದಲ್ಲಿ ಹೋಗ್ತಾ ತಾನೆ, ಜನಕ್ಕೆ ಹೋಗ್ತಾರೆ ತಾನೆ. ಎಸ್ ಎಲ್ ಹೇಳ್ತೀರಿ, ಅದನ್ನೇ ಎಸ್ ಎಲ್ ಪ್ರಶ್ನೆ ಮಾಡ್ತೀರಿ ಸರ್. ಅರೆ ಎಲ್ಲಾ ಸರ್ಕಾರಗಳು ಸಾಲ ಮಾಡೇ ಮಾಡ್ತವೆ, ಅದಕ್ಕೇನಿದೆ? ಕೇಂದ್ರ ಸರ್ಕಾರ ಸಾಲದಲ್ಲಿ ಇಲ್ವಾ? ಬೇರೆ ರಾಜ್ಯಗಳು ಗುಜರಾತ್ನಲ್ಲಿ ಸಾಲದಲ್ಲಿಲ್ವಾ? ಎಲ್ಲ ರಾಜ್ಯಗಳು ಸಾಲದಲ್ಲಿದ್ದಾವೆ. ಸಾಲ ಮಾಡತಕ್ಕಂತ ಒಂದು ಲಿಮಿಟ್ ಇದೆ. ಆ ಲಿಮಿಟ್ ಒಳಗಡೆ ಸಾಲ ಮಾಡಬೇಕು. ಆ ಲಿಮಿಟ್ ಒಳಗಡೆ ರಾಜ್ಯ ಸರ್ಕಾರ ಸಾಲ ಪಡೀತದೆ. ಯಾರು ಹೇಳ್ತಾ ಇದಾರೆ ನೀವು ಅವ್ರನ್ನೇ ಕೇಳಿ. ಅದನ್ನ ಆ ರೀತಿ ಯಾಕೆ ಭವಿಷ್ಯ ನುಡಿತಾರೆ ಅಂತ ಅಲ್ಲಿ ಯಾರು ಹೇಳ್ಬೇಕು, ಯಾರೆಲ್ಲ ಈ ರೀತಿ ಪ್ರಶ್ನೆಗಳು ಇವತ್ತಿದೆಯಾ ಪ್ರಸ್ತುತ ನಾ ಪ್ರಶ್ನೆ? ಇಟ್ಸ್ ಒನ್ಲಿ ಅಬೌಟ್ ಎ ಬಜೆಟ್. ಲೆಟ್ಸ್ ಸ್ಪೀಕ್ ಅಬೌಟ್ ಬಜೆಟ್. ನೋ ನಿರೀಕ್ಷೆ ಇದೆ. ನನ್ನ ಬಜೆಟ್ ನಮ್ಮ ಇಲಾಖೆಯಿಂದ ಎಲ್ಲ ಇಲಾಖೆಯವರು ದುಡ್ಡು ಕೇಳಿರ್ತಕ್ಕಂಥ ಸಹಜ ಇದೆ. ಸೊ ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲ ಇಲಾಖೆಯವ್ರನ್ನ ಏನೋ ಸಮಜಾಯಿಸಿ ಎಲ್ಲ ಇಲಾಖೆಗೂ ದುಡ್ಡು ಕೊಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಇರುತ್ತೆ. ಹಂಗಾಗಿ ವಿ ಹ್ಯಾವ್ ಟು ವೇಟ್ ಬಿಕಾಸ್ ಇಸ್ ಒನ್ ಆಫ್ ದ ಮೋಸ್ಟ್ ಟಫೆಸ್ಟ್ ಬಜೆಟ್ ವಿಚ್ ಇಸ್ ಗೋಯಿಂಗ್ ಟು ಕಮ್ ಟು ಹಿಮ್. ಅಲ್ಲ ಇದೆ, ಇಟ್ ಇಸ್ ನಾಟ್ ಈಸಿ. ಯಾಕಂದ್ರೆ ಈ ತರದ್ದು ಬಜೆಟ್ ಏನಿದೆ, ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಹಳಷ್ಟು ಬಜೆಟ್ ಮಾಡಿದ್ದಾರೆ. ಇದು ಅವರಿಗೆ ಟೆಸ್ಟ್ ಇನ್ ಬಜೆಟ್ ಇದೆ. ಐ ಆಮ್ ಶ್ಯೂರ್ ದಟ್ ಹಿ ವಿಲ್ ಡೂ ಜಸ್ಟಿಸ್ ಟು ಕರ್ನಾಟಕ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.